2018ರಲ್ಲಿ ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ನಡೆಯುತ್ತೆ. ಇದಕ್ಕಾಗಿ ಈಗಾಗಲೇ ಎಲ್ಲಾ ಪಕ್ಷಗಳು ಕೂಡ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಒಂದು ಹೆಜ್ಜೆ ಮುಂದೆ ಹೋಗಿದ್ದು ಬಿಜೆಪಿಯನ್ನ ಹಣಿಯೋಕೆ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಅವಧಿಗೂ ಮುಂಚಿತವಾಗಿ ಏನಾದ್ರೂ ಸಾರ್ವತ್ರಿಕ ಚುನಾವಣೆ ನಡೆದ್ರೆ ಸಿಎಂ ಸಿದ್ದರಾಮಯ್ಯಗೆ ಸಂಪೂರ್ಣವಾಗಿ ಸಿದ್ಧ ಇರಬೇಕು ಅಂತ ಹೇಳಿಯೂ ಕೂಡ ಸೂಚನೆಯನ್ನ ಕೊಟ್ಟಿದೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಬಗ್ಗೆ ಟಿವಿ9ಗೆ ಕಾಂಗ್ರೆಸ್ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಡಿಸೆಂಬರ್ನಲ್ಲಿ ಗುಜರಾತ್ ವಿಧಾನಸಭೆಗೆ ಚುನಾವಣೆ ನಡೆಯುತ್ತೆ. ಅದೇ ಸಮಯದಲ್ಲಿ ಕರ್ನಾಟಕದಲ್ಲೂ ಏನಾದರೂ ಚುನಾವಣೆ ನಡೆದ್ರೆ ಕಾಂಗ್ರೆಸ್ಗೆ ಲಾಭ ಅನ್ನೋದು ಹೈಕಮಾಂಡ್ನ ಉದ್ದೇಶ. ಬಿಜೆಪಿಗೆ ಗುಜರಾತ್ ಪ್ರತಿಷ್ಠೆಯ ಕಣವಾಗಿದ್ದು ಪ್ರಧಾನಿ ಮೋದಿ ಹಾಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅತ್ತ ಕಡೆನೆ ಹೆಚ್ಚು ಗಮನವನ್ನ ಹರಿಸಿರ್ತಾರೆ. ಕರ್ನಾಟಕದಲ್ಲಿ ಪ್ರಚಾರಕ್ಕೆ ಹೆಚ್ಚು ಗಮನ ಹರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರ ಲಾಭವನ್ನ ತಾವು ಪಡೆದು ಮತ್ತೆ ಅಧಿಕಾರಕ್ಕೆ ಏರಬಹುದು ಅನ್ನೋ ಲೆಕ್ಕಾಚಾರದಲ್ಲಿದೆ ಕಾಂಗ್ರೆಸ್. ಆದ್ರೆ ಸಿಎಂ ಸಿದ್ದರಾಮಯ್ಯನವರ ಪ್ಲಾನ್ ಬೇರೆನೇ ಇದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಯುವಂತೆ ಪ್ರಚಾರ ನೀಡೋದು, ಮೋಡ ಬಿತ್ತನೆ ಮಾಡಿ ಅನ್ನದಾತರ ನೆರವಿಗೆ ಬರೋದು, ಹಾಗೆ ಏಪ್ರಿಲ್ನಲ್ಲಿ ಚುನಾವಣೆ ನಡೆದ್ರೆ ಅಂದ್ರೆ ಮುಂದಿನ ವರ್ಷ ಏಪ್ರಿಲ್ನಲ್ಲಿ, ಈಗ ನಿಗದಿಯಂತೆ ನೋಡೋದಾದ್ರೆ ಹೆಚ್ಚು ಕಡಿಮೆ ಮುಂದಿನ ವರ್ಷ ಏಪ್ರಿಲ್ನಲ್ಲೇ ಚುನಾವಣೆ ನಡೆಯೋದು ಅನ್ನುವಂಥದ್ದು ಬಹುತೇಕ ಇರುವಂತಹ ಅಭಿಪ್ರಾಯ. ಹಾಗೆ ಏಪ್ರಿಲ್ನಲ್ಲೇ ಚುನಾವಣೆ ಏನಾದ್ರು ನಡೆದ್ರೆ ಅದಕ್ಕೂ ಮೊದಲೇ ಒಂದು ಜನಪ್ರಿಯವಾದಂತಹ ಬಜೆಟ್ ಅನ್ನ ಮಂಡಿಸಿಬಿಟ್ಟು ಜನರನ್ನ ಸೆಳೆಯೋದು ಅವರ ಉದ್ದೇಶ. ಹೀಗಾಗಿ ಏಪ್ರಿಲ್ನಲ್ಲಿ ಚುನಾವಣೆ ನಡೆಸಬೇಕು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಅಂತ ಹೇಳಿ ತಿಳಿದು ಬಂದಿದೆ. ಚುನಾವಣೆಯನ್ನ ಯಾವ ರಾಜ್ಯದಲ್ಲಿ ಯಾವ ಸಂದರ್ಭದಲ್ಲಿ ನಡೆಸಬೇಕು ಅನ್ನುವಂಥದ್ದನ್ನ ಡಿಕ್ಲೇರ್ ಮಾಡೋದು ಸಹಜವಾಗಿ ಚುನಾವಣಾ ಆಯೋಗ. ಆದ್ರೆ ಆಯಾ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವಂತಹ ಸರ್ಕಾರದ ಪಾತ್ರವೂ ಕೂಡ ಇದರಲ್ಲಿ ಮಹತ್ವದ್ದಾಗಿರುತ್ತೆ. ಅವಧಿಗೂ ಮುಂಚೆ ಏನಾದರೂ ಚುನಾವಣೆಯನ್ನ ನಡೆಸುವಂತ ನಿಟ್ಟಿನಲ್ಲಾಗಿರ್ಬೋದು ಅಥವಾ ಅವಧಿಗೆ ಸರಿಯಾಗಿ ಚುನಾವಣೆ ನಡೆಸುವಂತಹ ಸಂದರ್ಭದಲ್ಲಿ ಅವರ ಕಾರ್ಯತಂತ್ರ ಕೂಡ ಒಂದಷ್ಟು ಸಂದರ್ಭದಲ್ಲಿ ವರ್ಕೌಟ್ ಆಗುತ್ತೆ. ಸೊ ಆ ರೀತಿಯಾದಂತಹ ಕಾರ್ಯತಂತ್ರವನ್ನ ಏನಾದರೂ ನಡೆಸಿ ಡಿಸೆಂಬರ್ನ ಒಳಗೆ ಅಂದ್ರೆ ಗುಜರಾತ್ನ ಎಲೆಕ್ಷನ್ ನಡೆಯುವಂತಹ ಸಂದರ್ಭದಲ್ಲಿ ಈ ವರ್ಷದ ಡಿಸೆಂಬರ್ನ ಒಳಗೆ ಏನಾದರೂ ನಡೆಸೋದಕ್ಕೆ ಸಾಧ್ಯ ಆದ್ರೆ ಉತ್ತಮ ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಸೊ ಆ ರೀತಿಯಾಗಿ ಏನಾದ್ರು ಚುನಾವಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಗುಜರಾತ್ ಎಲೆಕ್ಷನ್ ಕೂಡ ಅದೇ ಸಂದರ್ಭದಲ್ಲಿರುತ್ತೆ. ಆಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ, ಸೊ ಮಾಸ್ಟರ್ ಮೈಂಡ್ ಇಬ್ರು ಕೂಡ ಗುಜರಾತ್ನ ಚುನಾವಣೆಯ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ತಲೆ ಕೆಡಿಸ್ಕೊಂಡಿರುವಂತಹ ಸಂದರ್ಭದಲ್ಲಿ ಇಲ್ಲಿ ನಾವು ಅವರನ್ನು ಆರಾಮಾಗಿ ಹಣಿಬಹುದು ಬಿಜೆಪಿಯನ್ನ ಅನ್ನುವಂತ ಲೆಕ್ಕಾಚಾರ ಹೈಕಮಾಂಡ್ನದ್ದು ಅಂತ ಹೇಳಿ ತಿಳಿದು ಬಂದಿದೆ. ಅದಕ್ಕೆ ತಕ್ಕಂತೆ ಯಡಿಯೂರಪ್ಪನವರು ಕೂಡ ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದಾರೆ, ಈ ಬಾರಿ ಅವಧಿಗೂ ಮುನ್ನ ಚುನಾವಣೆ ಆಗುತ್ತೆ ನೋಡಿ, ಅವಧಿಗೂ ಮುನ್ನ ಚುನಾವಣೆ ಆಗುತ್ತೆ ನೋಡಿ ಅಂತ ಹೇಳಿ. ಒಂದ್ ರೀತಿ ಅವರು ಕಾಂಗ್ರೆಸ್ಗೆ ಹೆದರಿಸುವ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಆದ್ರೆ ಅದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಈಗ ಕಾಂಗ್ರೆಸ್ ಎಲ್ಲಾ ರೀತಿಯಂತ ಕಾರ್ಯತಂತ್ರವನ್ನ ನಡೆಸ್ತಾ ಇದೆ. ಹಾಗೆ ಅಕಸ್ಮಾತ್ ಏನಾದ್ರೂ ಏಪ್ರಿಲ್ನಲ್ಲಿ ಚುನಾವಣೆ ಆದ್ರೆ ಅದು ಕೂಡ ನಮ್ಗೆ ಒಳ್ಳೇದೇ ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಅಂದ್ರೆ ಹೈಕಮಾಂಡ್ನ ಏನು ನಿರ್ಧಾರ ಏನಿದೆ ಅಥವಾ ಅಭಿಪ್ರಾಯ ಏನಿದೆ ಅದಕ್ಕೆ ವ್ಯತಿರಿಕ್ತವಾದಂತಹ ಅಭಿಪ್ರಾಯವನ್ನು ಸಿದ್ದರಾಮಯ್ಯನವರು ಹೊಂದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಯಾಕಂತ ಅಂದ್ರೆ ಆ ಸಂದರ್ಭದಲ್ಲಿ ಮೋಡ ಬಿತ್ತನೆಯನ್ನ ಮಾಡೋದಾಗಿರಬಹುದು, ಈ ಬಾರಿ ಸರಿಯಾದ ಮಳೆ ಏನಾದ್ರು ಕೈ ಕೊಟ್ರೆ, ಅಫ್ಕೋರ್ಸ್ ಕೆಲವೊಂದು ಕಡೆ ಈಗ ಚೆನ್ನಾಗಿ ಮಳೆ ಆಗ್ತಾ ಇದೆ, ಆದ್ರೂ ಕೂಡ ಏನಾದ್ರು ಕೆಲವೊಂದು ಪ್ರದೇಶದಲ್ಲಿ ಏನಾದ್ರು ಮಳೆ ಕೈ ಕೊಟ್ರೆ ಸೊ ಏನು ಮೋಡ ಬಿತ್ತನೆಯನ್ನು ಮಾಡುವ ಮುಖಾಂತರವಾಗಿ ರೈತರ ಗಮನ ಸೆಳೆಯೋದು, ಜೊತೆಗೆ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತಹ ಪ್ರಯತ್ನ, ಅದ್ರ ಜೊತೆಗೆ ಒಂದು ಬಜೆಟ್ ಮಂಡಿಸೋದಕ್ಕೂ ಕೂಡ ಅವಕಾಶ ಸಿಗುತ್ತೆ. ಸ್ವಲ್ಪ ಆ ಸಂದರ್ಭದಲ್ಲಿ ಉತ್ತಮವಾದಂತಹ ಯೋಜನೆಗಳನ್ನ ಪ್ರಕಟಿಸುವ ಮುಖಾಂತರವಾಗಿ ಒಂದಷ್ಟು ಪ್ರಚಾರ ಗಿಟ್ಟಿಸಿಕೊಂಡು ಆ ನಂತರದಲ್ಲಿ ಚುನಾವಣೆಗೆ ಹೋಗೋದಕ್ಕೆ ಏಪ್ರಿಲ್ ಬೆಸ್ಟ್ ಅನ್ನುವಂಥ ನಿರ್ಧಾರಕ್ಕೆ ಅಥವಾ ಅಭಿಪ್ರಾಯವನ್ನು ಸಿಎಂ ಹೊಂದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಸೊ ಒಂದಂತೂ ಸ್ಪಷ್ಟ, ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಚುನಾವಣೆಯನ್ನು ಎದುರಿಸೋಕೆ ಒಂದು ಹೆಜ್ಜೆ ಈಗ ಮುಂದೆ ಹೋಗಿದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಕಾಶೆಪುರ್. ಜಗದೀಶ್, ಈಗ ಚುನಾವಣೆಯನ್ನ ಅವಧಿ ಪೂರ್ವವಾಗಿ ನಡೆಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ನಿಗದಿತ ಅವಧಿಯ ಸಂದರ್ಭದಲ್ಲೇ ನಡೆಸಬೇಕು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯಗಳು ಹೈಕಮಾಂಡ್ ಜೊತೆಗೆ ರಾಜ್ಯ ನಾಯಕರದು ಯಾವ ರೀತಿಯಾಗಿದೆ ಅಂತ ಹೇಳಿ ಕಾಂಗ್ರೆಸ್ನ ಪಾಳೆಯದಲ್ಲಿ ಜಗದೀಶ್, ಹಾಗೆ ಲಾಭ ನಷ್ಟ ಲೆಕ್ಕಾಚಾರ ಹೇಗೆ ನಡೀತಾ ಇದೆ ಈ ಅವಧಿಯನ್ನ ಕನ್ಸಿಡರ್ ಮಾಡಿಕೊಂಡು ಅಂತ ಹೇಳಿ ಜಗದೀಶ್? ಮಾಲ್ತೇಶ್, ಈಗಾಗಲೇ ಏನಂದ್ರೆ ಹೈಕಮಾಂಡ್ ಸಿಎಂ ಅವರಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಂಡು ಡಿಸೆಂಬರ್ ಒಳಗಡೆ ಏನಂತಂದ್ರೆ ಎಲೆಕ್ಷನ್ಗೆ ಹೋಗಿ ಅಂತ ಹೇಳುವಂತದ್ದನ್ನ ಹೇಳಿದ್ದಾರೆ. ಈಗಾಗಲೇ ನೋಡ್ಬೋದಾಗಿದೆ. ಡಿಸೆಂಬರ್ ನಲ್ಲೇ ಯಾಕೆ ಅಂತ ನೋಡಿದ್ರೆ ಗುಜರಾತ್ ಅಲ್ಲಿ ಅದೇ ಸಮಯದಲ್ಲಿ ಏನಂದ್ರೆ ಎಲೆಕ್ಷನ್ ಬರುತ್ತೆ. ಆ ಎಲೆಕ್ಷನ್ ಬಂದಾಗ ಗುಜರಾತ್ ಮತ್ತು ಕರ್ನಾಟಕ ಎರಡೂ ಭಾಗದಲ್ಲಿ ಅಟ್ ಎ ಟೈಮ್ ಏನಾದ್ರು ಎಲೆಕ್ಷನ್ ಬಂದ್ರೆ ಮೋದಿ ಮತ್ತು ಅಮಿತ್ ಶಾ ಇಬ್ಬರಿಗೂ ಸಹಿತ ಗುಜರಾತ್ ಪ್ರತಿಷ್ಠೆಯ ಕಣವಾಗಿದೆ. ಯಾಕಂದ್ರೆ ಈಗಾಗಲೇ ಗುಜರಾತ್ ಅಲ್ಲಿ ಪಾಟಿಯಾದಾರರ ಚಳವಳಿ ನಡೀತಾ ಇದೆ. ಅದರ ಜೊತೆಗೆ ಆಡಳಿತ ವಿರೋಧಿ ಅಲೆ ಇರೋದ ಕಾರಣಕ್ಕಾಗಿ
ಖಂಡಿತವಾಗಿಯೂ ಸಹಿತ ಅಮಿತ್ ಶಾ ಮತ್ತು ಮೋದಿ ಇಬ್ರು ಏನಂದ್ರೆ ಗುಜರಾತ್ ಮೇಲೆ ಹೆಚ್ಚಿನ ಒಂದು ಸಮಯನ ಕೊಡ್ಲೇಬೇಕಾಗತ್ತೆ, ಅದ್ರ ಜೊತೆಗೆ ಕೊಡ್ತಾರೆ. ಹಾಗಾಗಿ ಒಂದು ವೇಳೆಯಲ್ಲಿ ಏನಾದ್ರೂ ಹೆಚ್ಚಿನ ಸಮಯವನ್ನ ಕೊಟ್ಟರೆ ಕರ್ನಾಟಕದಲ್ಲಿ ಅವರ ಪ್ರಚಾರ ಸ್ವಲ್ಪ ಕಡಿಮೆ ಆಗುತ್ತೆ. ಅದರ ಜೊತೆಗೆ ನೋಡ್ತಾ ಹೋದ್ರೆ ಚುನಾವಣೆತ್ತರವಾಗಿ ಹೆಚ್ಚಿನವನ್ನ ಗಮನ ಕೊಡೋದ್ರ ಜೊತೆಗೆ ಬಿಜೆಪಿಗೆ ಅಲ್ಲಿ ಕಷ್ಟದ ವಾತಾವರಣ ಇದೆ. ಗುಜರಾತ್ ಅನ್ನ ಸಂಪೂರ್ಣವಾಗಿ ನೋಡ್ತಾ ಹೋದ್ರೆ ಗುಜರಾತ್ನ, ಯಾಕಂದ್ರೆ ಈಗಾಗಲೇ ನಾವು ಏನಂದ್ರೆ ಪಾಟಿಯಾ ಅವ್ರದ್ದು ಏನಂದ್ರೆ ಪಟೇಲ್ ಸಮುದಾಯ ಆಗಿರ್ಬೋದು, ಅದ್ರ ಜೊತೆಗೆ ಆಡಳಿತ ವಿರೋಧಿ ಆಗಿರ್ಬೋದು, ಈ ಎಲ್ಲಗಳೆಲ್ಲ ನೋಡಿದ್ರೆ ಗುಜರಾತ್ ಅಲ್ಲಿ ಒಂದೇನಾದ್ರೂ ಅಪ್ಪಿತಪ್ಪಿ ಬಿಜೆಪಿ ಅವರು ಸೋತ್ರೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮೋದಿ ಮತ್ತು ಅಮಿತ್ ಶಾ ಅವರಿಬ್ಬರು ಏನಂದ್ರೆ ಅಲ್ಲೇ ಸಂಪೂರ್ಣವಾದಂತಹ ಸಮಯವನ್ನ ಕೊಡ್ತಾರೆ. ಹಾಗಾಗಿ ಅದರ ಸಂಪೂರ್ಣವಾದ ಲಾಭವನ್ನ ಕರ್ನಾಟಕದಲ್ಲಿ ನಾವು ಪಡ್ಕೊಳ್ಬಹುದಾಗಿದೆ. ಈಗ ಕರ್ನಾಟಕದ ಒಂದೇ ಒಂದು ನೋಡ್ಬೇಕಾದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಕರ್ನಾಟಕದ ಸಂಪೂರ್ಣವಾದಂತಹ ಒಂದು ಚುನಾವಣೆಯ ಸಮೀಕ್ಷೆಗಳನ್ನ ನೋಡ್ತಾ ಹೋದ್ರೆ ಅದ್ರ ಜೊತೆಗೆ ಏನಂತಂದ್ರೆ ಎಲ್ಲಾ ರೀತಿಯ ಅಂದ್ರೆ ಒಂದ್ ಯಾವುದೇ ರೀತಿಯ ಒಂದು ಸರ್ಕಾರದ ಒಂದು ಆದೇಶಗಳಾಗಿರ್ಬೋದು ಅಥವಾ ಸರ್ಕಾರದ ನೀತಿಗಳಾಗಿರ್ಬೋದು, ಸರ್ಕಾರದ ಯೋಜನೆಗಳಾಗಿರ್ಬೋದು, ಈಗಾಗಲೇ ಎಷ್ಟೇ ಒಂದು ಯೋಜನೆಗಳನ್ನು ಕರ್ನಾಟಕ ಸರ್ಕಾರ ತಂದ್ರೂ ಸಹಿತ ಅದರ ಯಾವುದೇ ರೀತಿಯ ಒಂದು ಪ್ರಚಾರ ಏನಂದ್ರೆ ಕೊಡಕ್ಕಾಗ್ತಿಲ್ಲ. ಹಾಗಾಗಿ ಈ ಸಂಪೂರ್ಣವಾದಂತಹ ಪ್ರಚಾರವನ್ನ ಕೊಡೋದಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಏನಂದ್ರೆ ಯೋಜನೆಯನ್ನ ಮೊನ್ನೆ ನಡೆದಿರ್ತಕ್ಕಂತಹ ಪದಾಧಿಕಾರಿಗಳ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ಪದಾಧಿಕಾರಿಗಳು ಸಹಿತ ಹೇಳಿದ್ದಾರೆ, ಈ ನಮ್ಮ ಸರ್ಕಾರದ ಯೋಜನೆಗಳನ್ನ ಮನೆಗೆ ತಲುಪಿಸುವಂತಹ ಕಾರ್ಯವನ್ನ ನೀವು ಮಾಡಬೇಕು. ಆ ಕಾರ್ಯಕ್ರಮಗಳನ್ನ ನೀವು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಸಹಿತ ಡಿಸೆಂಬರ್ ನಲ್ಲಿ ಏನಂತಂದ್ರೆ ಎಲೆಕ್ಷನ್ ಬರುವಂತ ಯಾವುದೇ ರೀತಿಯ ಒಂದು ಮುನ್ಸೂಚನೆಗಳಿಲ್ಲ. ಏನು ಏಪ್ರಿಲ್ ನಲ್ಲೇ ನಾವು ಎಲೆಕ್ಷನ್ ಗಳನ್ನ ಮಾಡ್ತೀವಿ. ಹಾಗಾಗಿ ಏನಂದ್ರೆ ಇದನ್ನ ನೀವು ಪ್ರಚಾರಗಳನ್ನ ಮಾಡ್ಬೇಕು, ಅದರಿಂದ ಏನೋ ಯಾವುದೇ ಕಾರಣಕ್ಕೂ ಸಹಿತ ತೊಂದರೆ ಆಗೋದಿಲ್ಲ ಅಂತ ಈಗಾಗಲೇ ಏನಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಪದಾಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ಹೈಕಮಾಂಡ್ ಮಾತ್ರ ಯಾವುದೇ ಕಾರಣಕ್ಕೂ ಸಹಿತ ಡಿಸೆಂಬರ್ಲೇ ಮಾಡಿ ಮುಂದಿನ ಏನಂದ್ರೆ ಏಪ್ರಿಲ್ ವರೆಗೆ ಹೋಗಬೇಡಿ ಅಂತ ಹೇಳುವಂತದ್ದು ಏನಂದ್ರೆ ಈಗಾಗಲೇ ಹೇಳಿದೆ ಅಂತ ಉನ್ನತ ಮೂಲಗಳ ಟಿವಿ ನನಗೆ ತಿಳಿಸಿದೆ. ಧನ್ಯವಾದ ಜಗದೀಶ್.